ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಮ್ಮೂರಲ್ಲಿ ನಡೆಯುವಂಥ ಒಂದು ದೊಡ್ಡ ಜಾತ್ರೆ ಪ್ರತಿ ವರ್ಷ ನಡೀತು ಕೋಟೇಶ್ವರ ರಥೋತ್ಸವ ಅಂತ. ಅದಕ್ಕೆ ಹೋಗಿದ್ದೆ. ಬರುವಾಗ ಮುಂಡಕ್ಕಿ ತಗೊಂಡು ಬಂದಿದ್ದೆ, ಹಾಗೆ ಮಿಕ್ಸರ್ ತಗೊಂಡು ಬಂದಿದ್ದೆ. ಸಂಜೆ ಚಹಾ ಕುಡಿಯೋ ಟೈಮಿಗೆ ಮುಂಡಕ್ಕಿ ಮತ್ತು ಮಿಕ್ಸರ್ ಹಾಕಿ ಉಪ್ಕರಿ ಮಾಡುವ ಅಂದ್ಕೊಂಡೆ. ಎಲ್ಲರಿಗೂ ಉಪ್ಕರಿ ಸಾಮಾನ್ಯವಾಗಿ ಗೊತ್ತಿರುತ್ತೆ. ನಾನು ಹೆಂಗೆ ಮಾಡ್ತೆ ಅಂತೇಳಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ. ನಾನಿಲ್ಲಿ ಮೊದಲು ಒಂದು ಪಾತ್ರದಲ್ಲಿ 4 ಸ್ಪೂನು ಕೊಕೊನಟ್ ಆಯಿಲ್ ಹಾಕೊಂಡಿದ್ದೆ. ನೀವು ಬೇರೆ ಆಯಿಲ್ ಬೇಕಾದರೆ ಯೂಸ್ ಮಾಡಿ, ತೊಂದರೆ ಇಲ್ಲ. ಆದರೆ ಕೊಕೊನಟ್ ಆಯಿಲ್ ಹಾಕಿದರೆ ಮುಂಡಕ್ಕಿ ಉಪ್ಕಾರಿಗೆ ಒಂಥರ ಟೇಸ್ಟ್. ಇಲ್ಲೊಂದು 2 ಸ್ಪೂನ್ ಖಾರದ ಪುಡಿ ಹಾಕೊಂಡಿದ್ದೆ, ಹಾಗೆ ಒಂದು 3/4 ಸ್ಪೂನು ಉಪ್ಪು ಹಾಕೊಂಡಿದ್ದೆ. ಇದನ್ನು ಚಂದ ಮಾಡಿ ಒಂದು ಸೌಂಟ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಕೊ. ಆಯಿಲು ಉಪ್ಪು ಖಾರ ಚಂದ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಮುಂಡಕ್ಕಿ ಹಾಕೊಂತಿದ್ದೆ. ಇದು ಮುಂಡಕ್ಕಿ ಇತ್ತಲ್ಲ, ಇದು ಕೊಚ್ಚಕ್ಕಿ ಮುಂಡಕ್ಕಿ ಅಂತಾರೆ ಇದಕ್ಕೆ. ಈ ಮುಂಡಕ್ಕಿನ ಹಾಕೊಂತಿದ್ದೆ. ಇದು ಕ್ರಿಸ್ಪಿನೆಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ತಿಂಬತ್ತಿ ಒಳ್ಳೆ ಕರುಮ್ ಕುರುಮ್ ಅಂತ ಇರುತ್ತೆ. ಈ ಮುಂಡಕ್ಕಿ ಬೇಗ ಮೆತ್ತಗಾಗಲ್ಲ. ನಾವು ಟೊಮೆಟೊ ಈರುಳ್ಳಿ ಹಾಕಿದ್ರು ಕ್ರಿಸ್ಪಿನೆಸ್ ಹಾಗೆ ತುಂಬ ಟೈಮ್ ಇರುತ್ತೆ. ಹಾಗೆ ನೀವು ಈ ಮುಂಡಕ್ಕಿನ ಈ ಮಿಶ್ರಣ ಏನಿತ್ತು ಉಪ್ಪು ಖಾರ ಎಣ್ಣೆ ಹಾಕಿ ಮಾಡಿಟ್ಕೊಳ್ಳೋದನ್ನು ಒಳ್ಳೆ ಸ್ಟೀಲ್ ಬಾಕ್ಸ್ ಒರೆಸ್ಬೇಕು, ನೀರಿರಬಾರ್ದು. ಆ ಥರ ಒರೆಸಿ ಸ್ಟೋರ್ ಮಾಡಿ ಇಟ್ಟರೆ ತುಂಬ ದಿನ ಇದನ್ನು ಇಟ್ಕೊಂಡು ತಿನ್ಲಕ್ಕೆ ನೀವು ಹಾಗೇನು ತಿನ್ಲಕ್ಕೆ ಟೊಮೆಟೊ ಈರುಳ್ಳಿ ಹಾಕೊಂಡು ನಿಮ್ಗೆ ಯಾವಾಗ ಉಪ್ಪು ಕರಿ ಬೇಕೋ ಆವಾಗ ಮಾಡ್ಕೊಂಡು ತಿನ್ಬೋದು, ಮೆತ್ತಗಾಗಲ್ಲ ಇದು. ಈಗ ನಾನೊಂದು ಪ್ಲೇಟ್ ತಗೊಂಡು ಅದಕ್ಕೆ ಈ ಮಿಕ್ಸ್ ಮಾಡ್ಕೊಂಡಿದ್ದೆನಲ್ಲ ಮುಂಡಕ್ಕಿ ಖಾರ ಅಲ್ಲ, ಅದನ್ನು ಹಾಕೊಂತಿದ್ದೆ. ಹಾಕ್ಕೊಂಡು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊನ ಹಾಕೊಂತಿದ್ದೆ. ನಾನಿಲ್ಲಿ ಮಾಡಿ ತೋರಿಸ್ತಿರೋದು ಸಿಂಪಲ್ ಮುಂಡಕ್ಕಿ ಉಪ್ಕಾರಿ. ನೀವು ಇದರಲ್ಲಿ ಟೊಮೆಟೊ ಹಾಕ್ಕೊಂಡು ಫುಲ್ ಟೊಮೆಟೊ ಜಾಸ್ತಿ ಹಾಕ್ಕೊಂಡು ಟೊಮೆಟೊ ಮುಂಡಕ್ಕಿ ಉಪ್ಕಾರಿ ಮಾಡ್ಬೋದು. ಹಾಗೆ ಎಗ್ ಬಾಯ್ಲ್ ಮಾಡಿ ಕಟ್ ಮಾಡಿ ಹಾಕಿ ಎಗ್ ಉಪ್ಕಾರಿ ಮಾಡ್ಬೋದು. ಹಾಗೆ ನೀವು ಈ ಮಾವಿನ ಹಣ್ಣಿನ ಸೀಸನ್ ಬರುತ್ತಲ್ಲ, ಆವಾಗ ಮಾವಿನಕಾಯಿ ಸಿಗುತ್ತಲ್ಲ, ಅದನ್ನು ತುರಿದ್ಬಿಟ್ಟು ಹಾಕಿ ಅದನ್ನು ಮುಂಡಕ್ಕಿ ಉಪ್ಕಾರಿ ಮಾಡ್ಬೋದು. ಇಲ್ಲಿ ನಾನು ಟೊಮೆಟೊ ಈರುಳ್ಳಿ ಕ್ಯಾರೆಟನ್ನು ತುರಿದು ಇದ್ರ ಮೇಲೆ ಹಾಕೊಂಡಿದ್ದೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತಿದ್ದೆ. ಸ್ವಲ್ಪ ಲಿಂಬೆಹಣ್ಣು ರಸ ಮೇಲ್ಗಡೆಯಿಂದ ಹಾಕಬೇಕು. ಹಾಗೆಯೇ ನೀವು ಇದಕ್ಕೆ ಮಸಾಲ ಶೇಂಗಾ ಖಾರ ಬೂಂದಿನೂ ಹಾಕ್ಕೊಳ್ಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾವು ಇದನ್ನು ಮುಂಡಕ್ಕಿ ಉಪ್ಕಾರಿ ಅಂತ ಹೇಳ್ತೇವೆ. ನೀವು ಏನಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಕ್ರಿಸ್ಪಿ ಕರುಮ್ ಕುರುಮ್ ಮುಂಡಕ್ಕಿ ಉಪ್ಕಾರಿ ರೆಡಿಯಾಗಿದೆ. ಚಹಾ ಜೊತೆ ಮುಂಡಕ್ಕಿ ಉಪ್ಕಾರಿ ನಾನೀಗ ತಿಂತೆ, ನೀವು ಮಾಡ್ಕೊಂಡು ತಿನ್ನಿ. ಹಾಗೆ ನಾನು ಮಾಡಿರೋಂಥ ಮುಂಡಕ್ಕಿ ಉಪ್ಕಾರಿ ರೆಸಿಪಿ ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.